ನಮಸ್ತೆ. ಈಗ ನಮ್ಮ ದೇಶದಲ್ಲಿ ಎಲ್ಲರ ಮನೆಯಲ್ಲೂ ಆರೋ ನೀರು ಹಾಕ್ಕೊಂಡಿದ್ದೀವಿ. ಅರೆ ನಮ್ಮ ಅಜ್ಜಿ ನೀವು ನೋಡಿದ್ರೆ ನಮ್ಮ ಅಜ್ಜಿ ಕೆಲಸ ಮಾಡೋಷ್ಟು ಕೆಲಸ ಸರ್ ನಮ್ಮ ತಾಯಿಯಿಂದ ಮಾಡೋಕ್ಕಾಗ್ತಾಯಿಲ್ಲ. ನಮ್ಮ ತಾಯಿಯಿಂದ ಮಾಡೋ ಕೆಲಸ ನನ್ನ ಹೆಂಡತಿಯಿಂದ ಮಾಡೋಕ್ಕಾಗಲ್ಲ. ಮುಂದೆ ಜನ್ರೇಷನ್ಗೆ ಅದು ಹೋಗ್ತಾ ಹೋಗ್ತಾ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಒಂದು ಊರಲ್ಲಿ ಒಂದು ಆಸ್ಪತ್ರೆ ಇದ್ರೇ ತುಂಬ ಜಾಸ್ತಿ ಇತ್ತು, ಇವಾಗ ಪ್ರತಿ ಬೀದಿಯಲ್ಲಿ ಆಸ್ಪತ್ರೆ ಆಗಿದೆ. ಯಾಕೆ ಅಂದರೆ ಆಹಾರ ಮತ್ತು ಕುಡಿಯೋ ನೀರು. ಆಹಾರ ಒಂದು ಸರಿ ಹೋದರೆ, ಕುಡಿಯೋ ನೀರು ಒಂದು ಸರಿ ಹೋದರೆ ಎಷ್ಟೋ ರೋಗಗಳು ಕಡಿಮೆ ಆಗುತ್ತೆ. ಈಗ ನಾವು ತಿನ್ನೋವಂಥ ಆಹಾರದಲ್ಲಿರೋದೆಲ್ಲ ಬರೀ ಕೆಮಿಕಲು, ಪೆಸ್ಟಿಸೈಡು. ಅದನ್ನು ಆಚೆ ಹಾಕೋಕ್ಕೆ ಕುಡಿಯೋ ನೀರಾದರೂ ಸರಿ ಇರಬೇಕು. ಈಗ ಎಲ್ಲರ ಮನೇಲಿ ಆರೋ ಇರೋದ್ರಿಂದ WHO ಕೂಡ ಹೇಳುತ್ತೆ, ಆರೋ ಏನಿದೆ ಅದು ನೀರಲ್ಲಿ ಮಲ್ಟಿ ಮಿನರಲ್ಸ್ ಇಲ್ಲದೆ ಇರೋದ್ರಿಂದ ಸತ್ತಿರೋ ನೀರು ಅಂತ ಹೇಳುತ್ತೆ, ಅಂದರೆ ಡೆಡ್ ವಾಟರ್ ಅಂತ. ಆ ಡೆಡ್ ವಾಟರ್ ಯಾಕೆ ಅಂದರೆ ಮಲ್ಟಿ ಮಿನರಲ್ಸ್ ಇಲ್ಲ. ನಮ್ಮ ದೇಹ 114 ಮಲ್ಟಿ ಮಿನರಲ್ಸಿಂದ ಆಗಿರುವಂಥ ಈ ದೇಹಕ್ಕೆ 70% ಕುಡಿಯೋ ನೀರಿನ ಫಾರ್ಮಲ್ಲಿ ಇದ್ದಾಗ, ಆ ನೀರಲ್ಲಿ ಮಿನರಲ್ಸ್ ಇಲ್ಲದೆ ಇದ್ದಾಗ ಅಸಿಡಿಟಿ, ಗ್ಯಾಸ್ಟ್ರಿಕ್ಕಿಂದ ಕ್ಯಾನ್ಸರು, ಡಯಾಬಿಟೀಸು ಎಲ್ಲ ರೋಗಗಳು ಬರುತ್ತೆ. ಆ ನೀರನ್ನು ಸರಿ ಮಾಡ್ಕೊಳೋ ದಿಕ್ಕಿನಲ್ಲಿ ನಮ್ಮ ಪಂಚಗವ್ಯ ಮತ್ತು ಆಯುರ್ವೇದ ಗಿಡಮೂಲಿಕೆಗಳಿಂದ ತಯಾರಾದಂಥ ನ್ಯಾನೋ ವಾಟರ್ ಮತ್ತು ಆಲ್ಕಲೈನ್ ಡ್ರಾಪ್ಸ್, ಇದು ಯಾರಿಗಾರು ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಕಾನ್ಸ್ಟಿಪೇಷನ್ ಈ ಥರ ಚಿಕ್ಕ ಇಶ್ಯೂ ಇದ್ದರೆ ಕೂಡ ಪ್ರತಿಯೊಂದಕ್ಕೂ ಟ್ಯಾಬ್ಲೆಟು ಮೆಡಿಸನ್ ತೊಗೊಳೋ ಬದಲು ನಿಮ್ಮ ನೀರಿಗೆ ಒಂದು 2-3 ಹನಿ ಹಾಕ್ಕೊಂಡು ಈ ನೀರು ಕುಡಿಯೋದ್ರಿಂದನೇ, ನೀರಲ್ಲಿ ಮಲ್ಟಿ ಮಿನರಲ್ಸ್ ಬೀಳೋದ್ರಿಂದನೇ ನಿಮ್ಗೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಎಲ್ಲ ಒಂದೇ ದಿನದಲ್ಲಿ ಕಡಿಮೆ ಆಗುತ್ತೆ. ಸೊ ಅಸಿಡಿಟಿ, ಗ್ಯಾಸ್ಟ್ರಿಕ್ ಒಂದು ಹೊಟ್ಟೆ ಡೈಜೆಷನ್ ಸರಿ ಹೋದರೆ ಮುಂದೆ ಬರುವಂಥ ಎಷ್ಟೋ ರೋಗಗಳು ತಾನಾಗೆ ಕಡಿಮೆ ಆಗುತ್ತೆ. ಇನ್ನೊಂದು, ನಿಮ್ಮ ಆರೋ ಮಿಷಿನ್ಗೆ ಅಟ್ಯಾಚ್ ಮಾಡುವಂಥ ಒಂದು ಆಲ್ಕಲೈನ್ ಕ್ಯಾಟ್ರಿಜ್. ಇದನ್ನು ಹಾಕ್ಕೊಂಡಾಗ ನೀರು 9.5 pH ತನಕ ಹೋಗಿ ನ್ಯಾನೋ ಪಾರ್ಟಿಕಲ್ಸಲ್ಲಿ 20+ ನ್ಯಾಚುರಲ್ ಮಿನರಲ್ಸ್ ಆ್ಯಡ್ ಆಗುತ್ತೆ. ಅಯನು, ಕ್ಯಾಲ್ಶಿಯಮು, ಮೆಗ್ನೀಷಿಯಮು, ಪೊಟ್ಯಾಷಿಯಮು, ಸಿಲ್ವರು, ಗೋಲ್ಡು ಇದೆಲ್ಲ ಆ್ಯಡ್ ಆದಾಗ ನೀರಲ್ಲಿ ಇರಬೇಕಾದಂಥ ಸತ್ವಗಳು ತಾನಾಗೆ ಬಂದಾಗ ಸೊ ಎಲ್ಲ ರೋಗಗಳು ಕಡಿಮೆ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಯಾರು ಈಗ ಕ್ಯಾನ್ಸರ್ ಬಂದಿದೆ, ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿದ್ದಾರೆ, ಅವರು ಈ ನೀರು ಕುಡಿದಾಗ, ಕೀಮೊಥೆರಪಿ ಜೊತೆಗೆ ತೊಗೊಂಡಾಗ ಸೈಡ್ ಎಫೆಕ್ಟ್ಸ್ ಎಲ್ಲ ತುಂಬ ಮಟ್ಟಕ್ಕೆ ಕಡಿಮೆ ಆಗಿದೆ. ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಒಳ್ಳೆಯ ಪೊಸಿಷನಲ್ಲಿದ್ದಾರೆ. ಅವ್ರ ಹೆಂಡತಿ ನೀರು ಕುಡ್ದು ಕೀಮೊಥೆರಪಿ ತೊಗೊಂಡು ಒಂದೇ ಕೀಮೋಗೆಲ್ಲ ಬಾಡಿ ಪ್ಯಾರಲೈಸ್ ಆಗೋಗಿದ್ರು. ಡಾಕ್ಟರು 15-20 ದಿನ ಟೈಮ್ ಕೊಟ್ಟಿದ್ರು. ಅವರು ಈ ನೀರು ಕುಡಿಯೋಕ್ಕೆ ಶುರು ಮಾಡಿದಾಗಿಂದ ಅದೇ 15-20 ದಿನದಲ್ಲಿ ಹಾಸಿಗೆಯಿಂದ ಆಚೆ ಬಂದು ಇವಾಗ 5ನೇ ಕೀಮೋ ಆಗಿದೆ. ಆದರೆ ಏರ್ ಫಾಲು, ಸೈಡ್ ಎಫೆಕ್ಟ್ಸ್ ಎಲ್ಲ ಏನೂ ಆಗದಿರ ಬದುಕಿದ್ದಾರೆ. ಯಾಕೆ ಅಂದರೆ ಈ ನೀರಲ್ಲಿ ಇರಬೇಕಾದಂಥ ಸತ್ವಗಳಿಂದ ಬಾಡಿಯಲ್ಲಿ T ಸೆಲ್ಸ್ ಮತ್ತು B ಲಿಂಫೋಸೈಟ್ಸ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಸೊ ಆರೋ ನೀರಲ್ಲಿ T ಸೆಲ್ಸ್, B ಲಿಂಫೋಸೈಟ್ಸ್ ಯಾಕೆ ಇಂಪ್ರೂವ್ ಆಗಲ್ಲ ಅಂದರೆ ಮಲ್ಟಿ ಮಿನರಲ್ಸ್ ಇರಲ್ಲ. ನೀರಲ್ಲಿ ಮಲ್ಟಿ ಮಿನರಲ್ಸ್ ಇದ್ದಾಗ ಈ T ಸೆಲ್ಸ್ ಉತ್ಪತ್ತಿ ಆದಾಗ ದೇಹದಲ್ಲಿ ಈ ಅಪಾಪ್ಟೋಸಿಸ್ ಪ್ರೋಸೆಸ್ ಅಂತ ಹೇಳ್ತಾರೆ, ಅಂದರೆ ಕ್ಯಾನ್ಸರ್ ಸೆಲ್ಸು ತಾನಾಗೇ ಸಾಯುವಂಥ ಉತ್ಪತ್ತಿಯನ್ನು ರೀಸ್ಟಾರ್ಟ್ ಮಾಡುತ್ತೆ. ಆ ರೀಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಕ್ಯಾನ್ಸರು ತುಂಬ ಬೇಗ ಕಡಿಮೆ ಆಗುತ್ತೆ. ಇದು ಕ್ಯಾನ್ಸರ್ ಮಾತ್ರ ಅಲ್ಲ, ಎಲ್ಲ ರೋಗಕ್ಕೂ. ನಮ್ಮ ನೀರಿನ ಬಗ್ಗೆ ಒಂದು ಈಗ ಟೆಸ್ಟಿಂಗ್ ಮಾಡೋಕ್ಕೆ ಒಂದು ಟೆಸ್ಟಿಗೆ ಇಟ್ಟಿದ್ದೀವಿ. ಸೊ ನೀರಲ್ಲಿ ಮೇಜರ್ಲಿ ಬೇಕಾಗಿರುವಂಥದ್ದು ವಿಟಮಿನ್ಸು, ಮಿನರಲ್ಸು, ಸೆಕೆಂಡು ಆಲ್ಕಲೈನು, ಥರ್ಡು ಇದು ಅಬ್ಸಾರ್ಪ್ಷನ್ ಲೆವೆಲು ಹೆಂಗಿದೆ ಅಂತ. ಸೊ ಫಸ್ಟು ಇದರಲ್ಲಿ ಸೊ ನೀರಲ್ಲಿ ವಿಟಮಿನ್, ಮಿನರಲ್ಸ್ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾಯಿದ್ದೀವಿ. ಸೊ ಈಗ ಇದರಲ್ಲಿ ಬಿಸ್ಲರಿ ತೊಗೊಂಡಿದ್ದೀವಿ, ಆಕ್ವಾಫಿನಾ ತೊಗೊಂಡಿದ್ದೀವಿ, ನಮ್ಮ ಆಲ್ಕಲೈನ್ ನ್ಯಾನೋ ವಾಟರ್ ತೊಗೊಂಡಿದ್ದೀವಿ. ಇದನ್ನು TDS ಮೀಟರ್ ಅಂತ ಕರೀತಾರೆ. ನೋಡ್ಬೋದು ಬಿಸ್ಲರಿಯಲ್ಲಿ ನಿಮಗೆ 78 ಕಾಣ್ತಾ ಇದೆ. ಒಂದು ನಾರ್ಮಲಿ ಇದರಲ್ಲಿ ಬಿಸ್ಲರಿಲಿ 45-50 ಇರುತ್ತೆ, ಈ ನೀರಲ್ಲಿ 78 ಇದೆ. ಆಕ್ವಾಫಿನಾದಲ್ಲಿ ನೋಡ್ಬೋದು 15 TDS ಇದೆ. ಮೂರನೇದು ನಮ್ಮ ನ್ಯಾನೋ ವಾಟರು ನೋಡ್ಬೋದು 300 ಇದೆ, 319 ಇದೆ. ಈ ಯಾವಾಗ ನೀರಲ್ಲಿ ಮಲ್ಟಿ ಮಿನರಲ್ಸ್ ಇರುತ್ತೆ, ನೀರು ಆಲ್ಕಲೈನ್ ಆಗಿ ಇನ್ನಷ್ಟು ಆರೋಗ್ಯಕರ ಆಗುತ್ತೆ. ಸೊ ನೀರಲ್ಲಿ ಮಲ್ಟಿ ಮಿನರಲ್ಸ್ 150+ ಇರಬೇಕು WHO ಪ್ರಕಾರ. ಅದನ್ನು ನಮ್ಮ ಆಲ್ಕಲೈನ್ ವಾಟರು ಕಂಪ್ಲೀಟ್ ಮಾಡಿದೆ. ಸೆಕೆಂಡು ನೋಡುವಂಥದ್ದು ನೀರು ಅಸಿಡಿಕ್ ಇದೆಯಾ, ಆಲ್ಕಲೈನ್ ಇದೆಯಾ ಅಂತ. ಸೊ ನೀವು ನೋಡ್ಬೋದು, ಇದು ಬಿಸ್ಲರಿ, ಇದು ಕಿನ್ಲೆ, ಇದು ನಮ್ಮ ಆಲ್ಕಲೈನ್ ವಾಟರು. ಸೊ ಯಾವ ಬಿಸ್ಲರಿ ಸೊ ನಾವು ಕುಡಿತೀವಿ ಇದು ತುಂಬ ಅಸಿಡಿಕ್ ಇದೆ, 5.5 pH ಇದೆ ನೋಡಿ. ಸೊ ಕಿನ್ಲೆ 6.5 pH ಇದೆ.
ಅದೇ ನಮ್ಮ ಆಲ್ಕಲೈನ್ ವಾಟರ್ ನೋಡಿದ್ರೆ ನೀವು 9.5 pH ಇದೆ. ಅಂದರೆ ನೀರು 9.5 pH ಇದ್ದಾಗ ಏನಾಗುತ್ತೆ, ತಿಂದಂಥ ನಾ ಹೇಳ್ದೆ ಇದಕ್ಕಿಂತ ಮುಂಚೆ ಕೆಮಿಕಲ್ ಫುಡ್ ಅಂತ, ಆ ಕೆಮಿಕಲ್ ಫುಡ್ ತಿಂದಾಗ ಆ ಕೆಮಿಕಲ್ನ ಕೂಡ ಆಚೆ ಹಾಕ್ಬೇಕಾದ್ರೆ ನೀರು ಆಲ್ಕಲೈನ್ ಇರಬೇಕು. ಅದನ್ನು ತೋರಿಸೋವಂಥ ಇದು ಎಕ್ಸ್ಪೆರಿಮೆಂಟ್. ಈ ನೀರನ್ನು ಲ್ಯಾಬ್ರೇಟ್ರಿಯಲ್ಲಿ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಮತ್ತು ಬ್ರೈನ್ ಕ್ಯಾನ್ಸರ್ ಮೇಲೆ ಟೆಸ್ಟ್ ಮಾಡಿದ್ದೀವಿ. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರು, ಬ್ರೈನ್ ಕ್ಯಾನ್ಸರು, ಕೀಮೊಥೆರಪಿ ಥರನೇ ಇದು ಕೂಡ ಕೆಲಸ ಮಾಡುತ್ತೆ. ಈ ನೀರು ಕುಡಿದಾಗ ದೇಹದಲ್ಲಿ ಕ್ಯಾನ್ಸರ್ ಸೆಲ್ಸು ತಾನಾಗೇ ಸಾಯುವಂಥ ಪ್ರಕ್ರಿಯೆ ಏನಿದೆ ತಮ್ಮುಟ್ಟು ಅಪಾಪ್ಟೋಸಿಸ್ ಪ್ರೋಸೆಸ್ಸು, ಅದು ತುಂಬ ಸ್ಟ್ರಾಂಗಾಗಿ ಆಗುತ್ತೆ. ಅಂದರೆ ಕ್ಯಾನ್ಸರ್ ಸೆಲ್ಸು ತಾನಾಗೇ ಸಾಯುವಂಥದ್ದು. ಅಲೋಪತಿ ಡ್ರಗ್ಗಲ್ಲಿ ಕ್ಯಾನ್ಸರ್ ಸೆಲ್ಸ್ ತಾನಾಗೇ ಸಾಯೋದಿಲ್ಲ, ಕೀಮೊಥೆರಪಿ ಡ್ರಗ್ಗು ಅದನ್ನ ಅಗ್ರೆಸಿವಾಗಿ ಸಾಯಿಸ್ತಾ ಇರುತ್ತೆ. ಇದು ತಾನಾಗೇ ಸಾಯೋದ್ರಿಂದ ಸೊ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ದಿರ ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾರಿಗೆ ಕ್ಯಾನ್ಸರ್ ಇಲ್ಲ, ಈ ನೀರು ಕುಡಿದ್ರೆ ಕ್ಯಾನ್ಸರ್ ಬರೋ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ. ಕ್ಯಾನ್ಸರ್ ಆಗಿ ಟ್ರೀಟ್ಮೆಂಟ್ ಆಗಿರೋರಿಗೆ ಕ್ಯಾನ್ಸರ್ ಮತ್ತು ರೀಅಕರೆನ್ಸ್ ಚಾನ್ಸಸ್ ಕಡಿಮೆ ಆಗುತ್ತೆ.